ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಟೈಮ್ ಮಾರ್ನಿಂಗ್ 9 o'clock ಆಗಿತ್ತು. 11 o'clock ಟ್ರೈನ್ ಇದ್ದಿದ್ದು. ಸೊ SMVT ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಟ್ರಾಫಿಕ್ ಜಾಮ್ ಇತ್ತು. ಬಂದು ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ಇದೆ ಅಂತ ಸರ್ಚ್ ಮಾಡಿ ಟ್ರೈನ್ ಆಲ್ರೆಡಿ ಬಂದಿತ್ತು, ಹತ್ತಿದ್ವಿ. ಆಮೇಲೆ ಹೋಗ್ತಾ ಅಲ್ಲಿರೋ ಸೀನರಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ಮತ್ತೆ ನಮ್ಮಮ್ಮ ಎಲ್ಲ ಚಿಟ್ ಚಾಟ್ ಮಾಡ್ತಿದ್ರು. ಹಾಗೆ ನಾನು ಕೂತ್ಕೊಂಡು ಸೀನರಿ ಎಲ್ಲ ನೋಡ್ಕೊಂಡು ರಾಯರು ಬುಕ್ಕೆಲ್ಲ ಬರ್ಕೊಂಡು ಆ ಸೀನರಿ ಜೊತೆ ರಾಯರು ಬುಕ್ ಬರೆಯೋದೇ ತುಂಬ ಚೆನ್ನಾಗಿರುತ್ತೆ. ಟ್ರೈನಲ್ಲಿ ಹೋದರೆ ಇಷ್ಟೊಂದು ಮಜಾ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ಇಲ್ಲೆಲ್ಲ ಜಾಸ್ತಿ ಈ ಥರನೇ. ಆಮೇಲೆ ಸ್ನ್ಯಾಕ್ಸಿಗೆ ಅಂತ ಜಾಕ್ ಫ್ರೂಟ್ ಮಾಡ್ಕೊಂಬಂದಿದ್ವಿ, ಅದನ್ನು ತಿಂದ್ಕೊಂಡು ಮಾತಾಡ್ಕೊಂಡು ಸೀನರಿ ಎಂಜಾಯ್ ಮಾಡ್ಕೊಂಡು ಹಂಗೆ ಇದ್ವಿ. ಅದು ಟ್ರೈನಲ್ಲಿ ಬೇರೆ ಯಾರೂ ಇರಲಿಲ್ಲ. ನಮ್ಮ ಸೀಟಲ್ಲಿ ನಾವು 3 ಜನನೇ ಇದ್ದಿದ್ದು. ಸೊ ಫುಲ್ ಮಜಾ ಮಾಡ್ಕೊಂಡು ತಿನ್ಕೊಂಡು ಎಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ ಇನ್ನು ಭುವನೇಶ್ವರ್ ಅಂತ ಒಂದು ಸ್ಟಾಪ್ ಬರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಬರೀ ಥರ ಡ್ಯಾಮ್ ವಾಟರ್ ಇದೆ ಕಾಣಿಸೋದು, ಜಾಸ್ತಿ ಇರುತ್ತೆ. ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಅದು 4 ಕಿಲೋಮೀಟರ್ ಇತ್ತು. ಅದು ಸ್ಟ್ರೆಚ್ 4 ಕಿಲೋಮೀಟರ್ ಆ ಡ್ಯಾಮ್ ಇದ್ದಿದ್ದು. ಅದ್ರ ಮಧ್ಯದಲ್ಲಿ ಈ ಥರ ಟ್ರೈನ್ ಬೇರೆ ಪಾಸ್ ಆಯಿತು. ಅದನ್ನು ನೋಡಂತೂ ಇನ್ನೂ ಸಖತ್ ಖುಷಿ ಆಯಿತು. ಟ್ರೈನಲ್ಲಿ ಬಂದರೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಆಮೇಲೆ ಇನ್ನೇನು ಹತ್ರ ಕೋಲ್ಕತ್ತಾ ಹತ್ರ ಬಂದ್ವಿ. ಆವಾಗ ಸ್ಟಾಪಿಂಗ್ ಹಾಕ್ಬಿಟ್ರು. ಆವಾಗ ಕ್ರಾಸಿಂಗ್ ಹಾಕ್ಬಿಟ್ರು. ಆವಾಗ ವೆಯ್ಟ್ ಮಾಡ್ಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಮತ್ತೆ ಮಧ್ಯದಲ್ಲಿ ಎಲ್ಲಿದ್ದೀರಾ ಅಂತ ಕಾಲ್ ಮಾಡ್ತಿದ್ರು. ಅವ್ರಿಗೆ ಸಖತ್ ಎಕ್ಸೈಟ್ಮೆಂಟ್ ಇತ್ತು ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ. ಹಾಗೂ ರೀಚ್ ಆದ್ವಿ ಕೋಲ್ಕತ್ತಾ. ಮತ್ತೆ ನಮ್ಮನ್ನ ವೆಲ್ಕಮ್ ಮಾಡ್ತಿದ್ದಾರೆ. ವೆಲ್ಕಮ್ ಮಾಡಿ ಸಖತ್ ಇಷ್ಟ ಆಯಿತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ವೆಲ್ಕಮ್ ಮಾಡ್ತಾರೆ ನಮ್ಮನ್ನ ಅಂತ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಅಂತೆ. ಅವ್ರು ಆ್ಯಕ್ಚುಲಿ ನಾವು ಬರ್ತಿದ್ದೀವಿ ಅಂತ 2 nights ನಿದ್ದೆನೇ ಮಾಡಿರಲಿಲ್ಲ. ಅಷ್ಟು ಖುಷಿ ಇತ್ತು ನಾವು ಬರ್ತಿದ್ದೀವಿ ಕೋಲ್ಕತ್ತಾಗೆ ಅಂತ. ಬಂದು ಮಾತಾಡ್ಸಿದ್ವಿ. ಇನ್ನೇನು ಮನೆಗೆ ಹೋದ್ವಿ. ಆಮೇಲೆ ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ರಾತ್ರಿ ವಾಕ್ ಹೋಗಿದ್ವಿ. ಸುಮ್ಮನೆ ಹಂಗೆ ಏರಿಯಾ ಎಲ್ಲ ನೋಡ್ಕೊಂಬರೋಣ ಅಂತ. ಆಮೇಲೆ ಇದು ಅಲ್ಲೇ ಕೋಲ್ಕತ್ತಾ ಮಾರ್ಕೆಟ್ ಇದು. ರಾತ್ರಿ ಆಗಿತ್ತು, ಅವರೆಲ್ಲ ಊಟ ಮಾಡ್ತಿದ್ರು ಅಂತ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಇದು ನಾಳೆ ಬೆಳಗ್ಗೆ ರೆಡಿಯಾಗಿ ಹೊರಗಡೆ ಹೋಗ್ತಿದ್ವಿ. ಆವಾಗ ತೆಗೆದಿರೋ ಪಿಕ್ಚರ್. ಫಸ್ಟು ರಾಯರು ಮಠಕ್ಕೆ ಹೋಗಿ ಅವ್ರ ದರ್ಶನ ಮಾಡ್ಕೊಂಡು ಬೇರೆ ಕಡೆ ಹೋದ್ವಿ. ಆಮೇಲೆ ಇದು ಕಾಳಿ ದೇವಸ್ಥಾನಕ್ಕೆ ಬಂದ್ವಿ. ಫುಲ್ ರಶ್ ಇತ್ತು. ಆದರೂ ದೇವ್ರ ದರ್ಶನ ಮಾಡಿ ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ, ಫಸ್ಟ್ ಮೆಟ್ರೋ ಕೋಲ್ಕತ್ತಾದಲ್ಲೇ ಬಂದಿದ್ದು, ಅದನ್ನ ನೋಡ್ಕೊಂಡು ಅಲ್ಲಿಂದ ವಿವೇಕಾನಂದ ಮ್ಯೂಸಿಯಮ್ಗೆ ಹೋದ್ವಿ. ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ. ಅಲ್ಲಿ ಮುಗಿಸ್ಕೊಂಡು ನೇತಾಜಿ ಭವನ್ಗೆ ಬಂದ್ವಿ. ಅಲ್ಲೂ ವೀಡಿಯೋ ಅಲೋ ಇಲ್ಲ, ಆದರೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೇತಾಜಿ ಭವನ್ ಎದುರುಗಡೆನೇ ಫೋರಮ್ ಮಾಲ್ ಇತ್ತು. ಅಲ್ಲೇ ನಾವು ವಿಸಿಟ್ ಮಾಡಲಿಲ್ಲ, ಜಸ್ಟ್ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಅವ್ರ ನೇತಾಜಿ ಮತ್ತು ಅವ್ರ ವೈಫ್ದೆಲ್ಲ ಸ್ಟ್ಯಾಚು ಇಟ್ಟಿದ್ದಾರೆ. ಆಮೇಲೆ ಈ ಕಾರಲ್ಲಿ ನೇತಾಜಿ ಎಸ್ಕೇಪ್ ಆಗಬೇಕಾದ್ರೆ ಈ ಕಾರ್ ಯೂಸ್ ಮಾಡ್ಕೊಂಡು ಹೋಗಿದ್ರಂತೆ. ಅದನ್ನೆಲ್ಲ ಇಟ್ಟಿದ್ದಾರೆ ಅಲ್ಲೇ. ಇನ್ನು ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ವಾಪಸ್ಸು ದೇವಸ್ಥಾನಕ್ಕೆ ಬಂದ್ವಿ. ಇದು ಮಾತ್ರ ಸಖತ್ತಾಗಿದೆ, ಎಲ್ಲರೂ ನೋಡಲೇಬೇಕಿದನ್ನು. ಅಲ್ಲಿ ಮಾಡಿರೋ ಸ್ಕಲ್ಪ್ಚರ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ.
ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಇತ್ತು. ಆ್ಯಕ್ಚುಲಿ ಒಳಗೂ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡೋ ಹೋಗಿರಲಿಲ್ಲ, ಆದರೂ ಮಾಡ್ಕೊಂಡು ನಿಮಗೋಸ್ಕರ ಅಂತ ಹಾಕ್ತಿದ್ದೀನಿ. ಆಮೇಲೆ ಅಲ್ಲೇ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಪಿಕ್ಸ್ ಎಲ್ಲ. ಇದು ಈಗ ಪೂರಿ ಜಗನ್ನಾಥ್ ಜಾತ್ರೆ ಆಯ್ತಲ್ಲ, ಅದು ಮುಗಿದ್ಮೇಲೆ ಪ್ರತಿಯೊಬ್ಬರೂ ಇಲ್ಲಿರೋರು ಈ ಥರ ಪ್ರೇಯರ್ ಮಾಡ್ಕೊಂಡೋಗಿ ದೇವಸ್ಥಾನಕ್ಕೆ ಅದನ್ನು ಅಫೋರ್ಡ್ ಮಾಡ್ತಾರೆ. ಅದು ಇಡೀ ರೋಡಲ್ಲಿ ಈ ಥರ ಎಲ್ಲ ಕಡೆ ಈ ಥರ ಮಾಡ್ತಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಇದು ರೆಡಿಯಾಗಿ ಸುಮ್ಮನೆ ಹಿಂಗೆ ಹೋಗೋಣ ಅಂತ ಆದ್ವಿ. ಹೋಗ್ತಾ ಸ್ವೀಟ್ ತಿನ್ಕೊಂಡೋದ್ವಿ. ಇದು ಸ್ವದೇಶ್ ರೋಲ್ ಅಂತ ಅದು ಮತ್ತು ಈ ಮ್ಯಾಂಗೋ ಸ್ವೀಟ್ ಮಾತ್ರ ಸಖತ್ತಾಗಿತ್ತು. ಕೋಲ್ಕತ್ತಾಗೆ ಬಂದರೆ ಇದು ಎರಡು ಟ್ರೈ ಮಾಡಿದರೆ ಮಾತ್ರ ಹೋಗ್ಬೇಡಿ, ಎಷ್ಟೊಂದು ಸ್ವೀಟ್ ಇತ್ತು. ಅದು ನೋಡಿದ್ರೆ ತಿನ್ನಬೇಕಂತ ಅನ್ನಿಸ್ತಿತ್ತು, ಆದರೆ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಅದಕ್ಕೆ ಟೇಸ್ಟ್ ಮಾಡಿಬಿಟ್ಟು ಹಾಗೆ ಹೋಗ್ಬಿಟ್ವಿ. ಕೋಲ್ಕತ್ತಾದಲ್ಲಿ ಸ್ವೀಟೇ ಫೇಮಸ್ ಜಾಸ್ತಿ, ಅವ್ರು ಜಾಸ್ತಿ ಸ್ವೀಟ್ಸ್ ತಿಂತಾರೆ. ಆಮೇಲೆ ವಿಕ್ಟೋರಿಯಾ ಮಹಲ್ಗೆ ಹೋದ್ವಿ. ಇಲ್ಲಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಒಳಗೆ ಹೋದ್ವಿ. ಅಲ್ಲಿದ್ದಿದ್ದು ವ್ಯೂ ನೋಡ್ಬೇಕು ನೀವು. ವ್ಯೂ ನೋಡ್ಬೇಕಂದ್ರೆ ಯಪ್ಪ ಅಷ್ಟು ಚೆನ್ನಾಗಿತ್ತು. ಆ ಗ್ರೀನರಿ, ಆ ಲಾನ್ ಅದೆಲ್ಲ ನೋಡ್ತಿದ್ರೆ ಅಷ್ಟು ಚೆನ್ನಾಗಿತ್ತು. ಹಾಗೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಆ ವಿಕ್ಟೋರಿಯಾ ಮಹಲ್ ಒಳಗಡೆ ಎಲ್ಲ ಏನೇನಿತ್ತು, ಕ್ವೀನ್ ಹೆಂಗೆ ಇದ್ದರು ಅದನ್ನೆಲ್ಲ ತೋರಿಸಿದ್ದೀನಿ. ಎಲ್ಲದನ್ನು ಹೋಗಿ ನೋಡ್ಕೊಂಬನ್ನಿ. ಆ್ಯಕ್ಚುಲಿ ಮುಂಚೆ ಬೋಟಿಂಗಿಗೆ ಅಲೋ ಮಾಡ್ತಿದ್ರಂತೆ, ಇವಾಗ ಅಲೋ ಮಾಡ್ತಿಲ್ಲ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಈಗ ಅಲೋ ಮಾಡ್ತಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ಎಂಟ್ರೆನ್ಸ್ ಇದು ಎಂಟರ್ ಆದ್ವಿ. ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಚೆಕ್ ಎಲ್ಲ ಆದಮೇಲೆ ಎಂಟರ್ ಆದ್ವಿ. ಎಂಟರ್ ಆಗಿದ ತಕ್ಷಣ ನನಗೆ ಅನಿಸಿದ್ದು ಒಂದೇ, ವಾವ್ ಅಂತ. ಇದೆಲ್ಲ ನೋಡಿ ಅದನ್ನೆಲ್ಲ ಮಾಡಿದಾರಲ್ಲ, ಅದನ್ನೆಲ್ಲ ನೋಡಿ ಸಖತ್ ಖುಷಿ ಆಯಿತು. ಇದೆಲ್ಲ ಅವ್ರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿ ವರ್ಷ ಆಗಿರೋ ಇಂಪ್ರೂವ್ಮೆಂಟ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಮಾನ್ಯುಮೆಂಟ್ ನೋಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ಥರನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಕ್ವೀನ್ ವಿಕ್ಟೋರಿಯಾ ಅದನ್ನ ಬಿಲ್ಟ್ ಮಾಡಿದ್ದಾರೆ. ದಿಸ್ ಇಸ್ ದ ಔಟ್ಲುಕ್. ಇದು ಅವ್ರು ಯೂಸ್ ಮಾಡ್ತಿದ್ದಂಥ ಕಾಸ್ಟ್ಯೂಮ್ಸ್ ಅದೆಲ್ಲ. ಇದು ಅಲ್ಲಿ ಇದ್ದಿದ್ದಂಥ ಪೇಂಟಿಂಗ್ಸ್, ಪ್ರತಿಯೊಂದು ಹ್ಯಾಂಡಲ್ ಮಾಡಿರೋವಂಥ ಪೇಂಟಿಂಗ್ಸ್ ಇದು ಒರಿಜಿನಲ್ ಮಾಡೆಲ್ ಡನ್ ಬೈ ಎಮರ್ಸನ್, ಅವ್ರು ಮಾಡಿರೋದದು. ಇದೆಲ್ಲ ಹ್ಯಾಂಡ್ ಪೇಂಟ್ ಅಲ್ಲೆಲ್ಲ ಹಾಕಿದ್ರು ವಾಲ್ ಮೇಲೆ. ಆ್ಯಂಡ್ ಇಲ್ಲಿದ್ದಂಥ ಒಂದು ಕ್ರೂಸ್, ಇದು ಪಿಯಾನೋ. ಇದು ಮುಂದೆ ಎಂಟರ್ ಆದಾಗ ಅಲ್ಲಿ ಇದ್ದಂಥದ್ದು ಇಲ್ಲೆಲ್ಲ ಕಾಣಿಸ್ತಿದ್ದಲ್ಲ ಸ್ಟೆಪ್ಸ್ ಆ ಥರದ್ದೆಲ್ಲ, ಅಲ್ಲೆಲ್ಲ ಬಿಡ್ತಿದ್ರಂತೆ. ಕ್ವೀನಲ್ಲೆಲ್ಲ ಹೋಗಿ ಅಲ್ಲೆಲ್ಲ ನಿಂತ್ಕೊಂಡು ಸುತ್ತ ನೋಡ್ಕೊಂಬರ್ತಿದ್ರಂತೆ. ನಮ್ಮನ್ನೂ ಬಿಡ್ತಿದ್ರಂತೆ ಅಲ್ಲಿ. ಆದರೆ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆದಮೇಲಿಂದ ಅಲ್ಲಿ ಬಿಡ್ತಿಲ್ಲ ನಮ್ಮನ್ನು. ಅಲ್ಲೋಗಿ ನೋಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಕೆಳಗಿಂದನೇ ಕ್ವೀನ್ ವಿಕ್ಟೋರಿಯಾ ನೋಡಿ ತುಂಬ ಖುಷಿ ಆಯಿತು. ಈ ಥರ ಒಂದು ಡಿಸೈನ್ ಮಾಡಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇದು ಅವ್ರು ಯೂಸ್ ಮಾಡ್ತಿದ್ದಂಥ ಚೇರ್. ಆ್ಯಂಡ್ ಇದು ಆಬ್ಜೆಕ್ಟ್ ಆಫ್ ದ ಮಂತ್ ಅಂತ. ಕ್ವೀನ್ ವಿಕ್ಟೋರಿಯಾ ಮುಂದೆ ಅಂತೂ ಖಾಲಿನೇ ಇರಲಿಲ್ಲ. ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ಅದಕ್ಕೆ ನಾನು ದೂರದಿಂದ ಹಂಗೆ ತೆಕ್ಕೊಂಡಿದ್ದೀನಿ. ಆಮೇಲೆ ಇದು ಸುಮ್ಮನೆ ಕೂತಿದ್ವಲ್ಲ ಅಂತ ನಾನು ಅಮ್ಮ ತೆಕ್ಕೊಂಡಿರೋ ಅಂಥ ಬೆಡ್ಸ್ ಅಷ್ಟೇ.
ಫುಲ್ ಓಡಾಡಿ ಸುಸ್ತಾಗಿತ್ತು, ಅದಕ್ಕೆ ಹಂಗೆ ರೆಸ್ಟ್ ಮಾಡೋಣ ಅಂತ ಕೂತಿದ್ವಿ. ಆವಾಗ ಸುಮ್ಮನೆ ಹಂಗೆ ತೆಕ್ಕೊಂಡ್ವಿ, ನಮ್ಮದು ಒಂದಿರಲಿ ಅಂತ ಅಷ್ಟೆ. ಆ್ಯಂಡ್ ಇದು ಮೇಲೆ ತಾಂಬ್ ಹತ್ರ ಫುಲ್ ಎಲ್ಲ ಬರ್ಡ್ಸ್ ಫ್ಲೈ ಮಾಡ್ತಿತ್ತು. ಆಮೇಲೆ ಇದು ಅಷ್ಟು ಮೇಲ್ಗಡೆ ಪೇಂಟ್ ಮಾಡಿರೋದು, ಅವರ ಹ್ಯಾಂಡಲ್ಲೇ ಪೇಂಟ್ ಮಾಡಿರೋದು, ಸಖತ್ತಾಗಿತ್ತು ನೋಡೋಕ್ಕೆ ಅದು. ಆ್ಯಂಡ್ ಇದು ಪ್ರೊಕಲೇಷನ್ ಆಫ್ ಕ್ವೀನ್ ವಿಕ್ಟೋರಿಯಾ. ಅದು ಹಂಗೆ ಮೇಲೆ ಹೋದರೆ ಈ ಥರ ಮತ್ತೆ ಇನ್ನೊಂದು ಮ್ಯೂಸಿಯಮ್ ಇದೆ. ಫ್ರೀಡಮ್ ಫೈಟರ್ಸ್ಗೋಸ್ಕರನೇ ಒಂದು ಮ್ಯೂಸಿಯಮ್ ಮಾಡಿದ್ದಾರೆ ಅಲ್ಲಿ. ಇದು ಬ್ಯಾಟಲ್ ಆಫ್ ಪ್ಯಾಸಿ. ಇದು ಅಲ್ಲಿ ಯೂಸ್ ಮಾಡಿರೋದನ್ನೆಲ್ಲ ಹಂಗೆ ಸುಮ್ಮನೆ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ. ಹಾಗೆ ಅಲ್ಲಿ ಪ್ರೊಜೆಕ್ಟ್ರಲ್ಲಿ ವಿಡಿಯೋ ಎಲ್ಲ ಪ್ಲೇ ಆಗ್ತಿತ್ತು. ಇದು ಆಗಿನ ಕಾಲದ್ದು ₹1 ಮತ್ತು ₹2 ಸ್ಟ್ಯಾಂಪ್ ಇದು, ಅದನ್ನು ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಆಮೇಲೆ ಇದು ಪ್ರಿಂಟಿಂಗ್ ಮಷಿನ್, ಅವ್ರು ಯೂಸ್ ಮಾಡ್ತಿದ್ದಂಥ ಟೈಪಿಂಗ್ ಮಷಿನ್ ಇದು. ಆಮೇಲೆ ಇದು ಸ್ಟ್ಯಾಂಪ್ಸ್, ಆಗಿನ ಕಾಲದ್ದು ಪೋಸ್ಟ್ ಸ್ಟ್ಯಾಂಪ್ಸ್ ಇದು. ಆ್ಯಂಡ್ ಇದು ಗಿಫ್ಟ್, ಕ್ವೀನ್ ವಿಕ್ಟೋರಿಯಾಗೆ ಗಿಫ್ಟ್ ಕೊಟ್ಟದ್ದು. ಆ್ಯಂಡ್ ದಿಸ್ ಇಸ್ ಕ್ವೀನ್ ವಿಕ್ಟೋರಿಯಾ. ಆ್ಯಂಡ್ ಇದು ಒಂದು ಕ್ಲಾತ್ಸ್ ಮೇಲೆ ಅವರೇ ನಿಟ್ ಮಾಡಿರೋದು, ಕ್ವೀನ್ ವಿಕ್ಟೋರಿಯಾನೇ ನಿಟ್ ಮಾಡಿರೋದು ಅದನ್ನೆಲ್ಲ. ಆ್ಯಂಡ್ ಇದು ಕೀ, ಅದನ್ನು ಟರ್ಕಿಯಿಂದ ಅವ್ರಿಗೆ ಅಂತ ಗಿಫ್ಟ್ ಮಾಡಿರೋದು ಅದು. ಆ್ಯಂಡ್ ಇದರಲ್ಲಿ ಏನಿದೆ ಅಂದರೆ ಹನುಮಾನ್ ಇರೋದು. ಹನುಮಾನ ಟ್ರೀ ಹತ್ರ ಚಾಂಟ್ ಮಾಡಬೇಕಾದ್ರೆ ಅದನ್ನೆಲ್ಲ ಸ್ಕಲ್ಪ್ಚರ್ ಮಾಡಿರೋದು. ಇದು ಹ್ಯಾಂಡ್ ಪೇಂಟ್ ಮಾಡಿರೋದು ಇದೆಲ್ಲ. ಆ್ಯಂಡ್ ಇದು ಕಾಯಿನ್ಸ್ ಇದು. ಆ್ಯಂಡ್ ಇದು ಕ್ಯಾಲಿಗ್ರಫಿ, ಇನ್ಫಾರ್ಮೇಷನ್ ಅಬೌಟ್ ಕ್ಯಾಲಿಗ್ರಫಿ. ಆ್ಯಂಡ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫೋಟೋ ಗ್ಯಾಲ್ರಿ ಇತ್ತು, ಅಲ್ಲಿ ಫೋಟೋ ತೊಗೊಂಡ್ವಿ. ಆಮೇಲೆ ಇದೇನಂತಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 2 ಹ್ಯಾಂಡ್ ರಿಟನ್ ವರ್ಷನ್ ಇತ್ತು, ಒಂದು ಇಂಗ್ಲೀಷ್ ಮತ್ತು ಹಿಂದಿಲಿ. ಇದೆಲ್ಲ ಅವ್ರು ಯೂಸ್ ಮಾಡ್ತಿದ್ದಂಥ ಥಿಂಗ್ಸ್ ಇದೆಲ್ಲ. ಆ್ಯಂಡ್ ಇದು ಗ್ರೇಟ್ ಇಂಡಿಯನ್ ರಿಫಾರ್ಮರ್ಸ್ದು ವಾಲ್ ಮಾಡಿದರು. ಎಂಟರ್ ಆದ ತಕ್ಷಣ ಇದೆ ಒಂದು ಹಾರ್ಟ್ ವಾಲ್ ಕಾಣಿಸುತ್ತೆ. ಆ್ಯಂಡ್ ಇದು ವಿವೇಕಾನಂದ ಸ್ವಾಮಿ, ಇದು ರವೀಂದ್ರನಾಥ್ ಟ್ಯಾಗೋರ್. ಮತ್ತು ಇವ್ರು ಯಾರಂತ ಗೊತ್ತಿಲ್ಲ, ಅಲ್ಲಿ ಓದಿದ್ದೀನಿ ಆದರೆ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ನಿಮ್ಗೆ ಅಲ್ಲಿ ಕೆಳಗೆ ಹಾಕಿದ್ದೀನಿ, ಯು ಕ್ಯಾನ್ ಸಿ. ಆ್ಯಂಡ್ ನನಗೆ ಮೋಸ್ಟ್ ಮೆಸ್ಮರೈಸಿಂಗ್ ಥಿಂಗ್ ಏನಂತಂದರೆ ಕ್ವೀನ್ ವಿಕ್ಟೋರಿಯಾ ಫಿಶ್ ಇದ್ರಲ್ಲಿ ಪರ್ಫ್ಯೂಮ್ ಯೂಸ್ ಮಾಡ್ತಿದ್ರು. ಆಗಿನ ಕಾಲದಲ್ಲೇ ಈ ಥರ ಎಲ್ಲ ಇದೆ ಅಂದರೆ ಅದು ಸಿಲ್ವರ್ ಪರ್ಫ್ಯೂಮ್, ಅದು ಸಿಲ್ವರ್ ಬಾಟಲ್ ಪರ್ಫ್ಯೂಮ್ ಅದು.
ಆ್ಯಂಡ್ ಹಂಗೆ ಮುಂದೆ ಬಂದು ಫ್ರೀಡಮ್ ಫೈಟರ್ ಮ್ಯೂಸಿಯಮ್ಗೆ ಎಂಟರ್ ಆದ್ವಿ. ಅಲ್ಲಿ ಇಂಡಿಯಾ ವಾರ್ ಆಫ್ ಇಂಡಿಪೆಂಡೆನ್ಸ್ ಬಗ್ಗೆ ವಿಡಿಯೋ ಎಲ್ಲ ಪ್ಲೇ ಆಗ್ತಿತ್ತು. ಹಂಗೆ ಮ್ಯೂಸಿಯಮ್ ಒಂದು ಟೂರ್ ಮಾಡ್ಕೊಂಡು ಹಂಗೆ ಎಲ್ಲ ನೋಡ್ಕೊಂಡ್ಬಂದ್ವಿ. ಆ್ಯಂಡ್ ಇದೇನಂತ ಅಂದರೆ ಅಲ್ಲಿ ನಾವು ನಿಂತ್ಕೊಂಡು ನಮ್ಮ ಫೇಸ್ನ ಒಳಗೆ ಇದು ಮಾಡಿದ್ರೆ ಅದು ನಮಗೆ ಫೇಸ್ ರಿಲೇಟೆಡ್ ಆಗಿರೋವಂಥ ಫ್ರೀಡಮ್ ಫೈಟರ್ನ ಮ್ಯಾಚ್ ಮಾಡಿಕೊಡುತ್ತೆ. ಅದು ನಮ್ಮ ಬಿಹೇವಿಯರ್ ಮತ್ತು ನಮ್ಮ ಫೇಸಿಗೆ ಮ್ಯಾಚ್ ಆಗೋವಂಥ ಫ್ರೀಡಮ್ ಫೈಟರ್ನ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ. ಸೊ ನಾನು ನಿಂತ್ಕೊಂಡೆ, ನಂದು ಬಂದಿದೆ ಒಬ್ರದ್ದು, ಆದರೆ ಅದು ವೀಡಿಯೋ ಮಿಸ್ ಆಗಿದೆ. ಈಗ ನಮ್ಮ ಮಮ್ಮಿ ನಿಂತಿದ್ದಾರೆ, ಅವ್ರದ್ದು ಯಾವುದೋ ಇವ್ರದ್ದು ಬರುತ್ತೆ, ಇವ್ರಿಗೆ ಸಿಮಿಲರ್ ಇದ್ದಾರೆ ಅಂತ. ನೆಕ್ಸ್ಟು ನಮ್ಮ ಅತ್ತೆ ನಿಂತ್ಕೊತಾರೆ, ಚೆಕ್ ಮಾಡೋಣ ಅವ್ರಿಗೆ ಯಾರು ಬರ್ತಾರೆ ಅಂತ. ಆ್ಯಂಡ್ ಇವ್ರು ಬಂದರು, ಇವ್ರಿಗೆ ಅವರು ರೆಸೊನೇಟ್ ಆಗ್ತಾರಂತೆ. ಹೆಂಗೋ ಒಂದು ಫನ್ ಇತ್ತು, ನೋಡ್ಕೊಂಡ್ಬಂದ್ವಿ. ಅಲ್ಲಿಂದ ಬಂದು ಆಚೆ ಹಂಗೆ ವಾಕ್ ಮಾಡ್ಕೊಂಡ್ಬಂದು ಸೀನರಿ ಎಲ್ಲ ನೋಡ್ಕೊಂಡು, ಮಳೆ ಬೇರೆ ಸ್ಟಾರ್ಟ್ ಆಯಿತು ಆವಾಗ. ಮಳೇಲಿ ಹಂಗೆ ಚಿಟ್ ಚಾಟ್ ಮಾಡ್ಕೊಂಡು ಹಂಗೆ ಬಂದ್ವಿ. ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಸ್ವಲ್ಪ. ಅದು ಸಂಡೇ ಆಗಿದ್ದರಿಂದ ಸ್ವಲ್ಪ ರಶ್ ಇತ್ತು. ಆ್ಯಂಡ್ ಇದು ಗ್ರಾಸಲ್ಲೇ ಮಶ್ರೂಮ್ ಗ್ರೋ ಆಗಿರೋದು. ಆ ಗ್ರಾಸ್ ಮಧ್ಯೆ ಮಶ್ರೂಮ್ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಇದು ನಮ್ಮ ಮಮ್ಮಿ, ನಮ್ಮ ಆಂಟಿ, ನಮ್ಮ ಅತ್ತೆ ಆ ಮಳೆ ಬರ್ತಿತ್ತು ಅಂತ ಅಂಬ್ರೆಲಾ ಇಟ್ಕೊಂಡು ಹಳೇ ಹೀರೋಯಿನ್ಸ್ ಥರ ಬರ್ತಿದ್ರು. ಆ್ಯಂಡ್ ನಮ್ಮದು ಸ್ವಲ್ಪ ಇರಲಿ ಅಂತ ನಾನು ಸುಮ್ಮನೆಗೆ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಸುಸ್ತಾಯಿತು, ಚಕ್ಲಿ ಮತ್ತು ಕಜ್ಜಿಕಾಯಿ ತಿನ್ನೋಣ ಅಂತ ಬಂದ್ವಿ. ಆವಾಗ ಸ್ವಲ್ಪ ಕಾಗೆಗಳಿಗೂ ಹಾಕೋಣ ಅಂತ ಹಾಕ್ವಿ. ಅದು ಬಂದು ನಮ್ಮ ಮುಂದೆನೇ ತಿನ್ಕೊಂಡು ಓಡಾಡ್ತಿತ್ತು. ಆ್ಯಂಡ್ ಲಾಸ್ಟಲ್ಲಿ ಇದು ಹಾರ್ಸ್ ರೈಡಿಗೆ ಹೋದ್ವಿ. ತುಂಬ ಎಂಜಾಯ್ ಮಾಡಿದ್ವಿ, ಸಾಂಗ್ ಎಲ್ಲ ಆಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. 10 to 15 minutes ರೈಡ್ ಇತ್ತು. ಫುಲ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ವೈಟ್ ಮಾರ್ಬಲಿಗೆ ಬಂದ್ವಿ. ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ. ಸೊ ದಿಸ್ ಇಸ್ ದ ವ್ಲಾಗ್.